ಪುರುಷ ರಾಮನಂತ ಗಂಡ, ರಾಮನಂತ ಮಗ ಇರಬೇಕು, ರಾಮನಂತ ರಾಜ ಇರಬೇಕು, ರಾಮನಂತ ಪ್ರಜೆಗಳ ಪಾಲಕ ಇರಬೇಕು, ರಾಮನಂತ ಭಕ್ತಿ ಇರಬೇಕು, ರಾಮನಂತ ಆದರ್ಶ ಇರಬೇಕು, ರಾಮನಂಗಿರ್ಬೇಕು. ಎಲ್ಲ ಮಕ್ಕಳು, ಹುಟ್ಟಿದ ಮಕ್ಕಳು ಹಿಡ್ಕೊಂಡು ವಯಸ್ಸಾದವರಿಗೂ, ರಾಜನ ಹಿಡ್ಕೊಂಡು ಭಿಕ್ಷುಕನವರಿಗೂ ರಾಮನ ರೀತಿ ಬದುಕಬೇಕು ಅನ್ನುವಂಥ ಆದರ್ಶ ಕೊಟ್ಟಂತ ಮಹಾನ್ ರಾಮನ ದೇವಸ್ಥಾನ 500 ವರ್ಷಗಳ ಹಿಂದೆನೆ ಕೆರೆದ ಅಂದಿರ ಕಟ್ಟಬೇಕಾದ್ರೆ ಇಲ್ಲಿವರೆಗೆ ನಾವು ಹೋರಾಟ ಮಾಡಬೇಕಾಯ್ತು. 500 ವರ್ಷಗಳ ಹೋರಾಟ. 500 ವರ್ಷಗಳ ಹೋರಾಟದೊಳಗೆ 6 ಲಕ್ಷ ಜನ ಸತ್ತೀವಿ ನಾವು. 6 ಲಕ್ಷ ಜನ ಬಲಿದಾನ ಮಾಡಿವಿ. 76 ಯುದ್ಧಗಳಾಗ್ಯಾವ. ಸ್ವಾತಂತ್ರ್ಯ ಸಿಕ್ಕ ಮೇಲೆ 6 ಯುದ್ಧಗಳಾದವು. ಆ 6 ಯುದ್ಧದೊಳಗೂ ನಾವು ಹಿನ್ನಡೆಯನ್ನು ಸಾಧಿಸಿದ್ದೀವಿ. ಆದ್ರೆ ರಾಮನ ಅಪೇಕ್ಷೆ ಇತ್ತು, ಯಾರ್ಯಾರ ಕಾಲಕ್ಕೆ ಯಾರ ಕಡೆಯಿಂದ ಮಂದಿರ ಕಟ್ಟಿಸ್ಕೋಬೇಕು, ಯಾರ ಕಡೆಯಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅನ್ನೋದು ರಾಮ ನಿಶ್ಚಯ ಮಾಡಿದ್ದು ಕಾಣಿಸ್ತದೆ. ಈ ದೇಶದೊಳಗೆ 12 ಪ್ರಧಾನಿಗಳಾದವರು, ಯಾರಿಗೂ ಮಾಡೋ ತಾಕತ್ತಾಗಲಿಲ್ಲ. 13ನೇ ಪ್ರಧಾನಿ ನರೇಂದ್ರ ಮೋದಿ ಮಾಡಿ ತೋರಿಸಿದ್ರು. ಇವತ್ತು ನರೇಂದ್ರ ಮೋದಿ ಬಗ್ಗೆ ಮಾತಾಡುವಂತ ಒಂದು ಕೆಟ್ಟ ಚಾಳಿ ಪ್ರಾರಂಭ ಆಗಿದೆ.